ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ತತ್ಸತ್ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನದ ಅನುಶಾಸನ ಪರ್ವದಲ್ಲಿ ಇದು 231ನೇ ಭಾಗ. ವಿಷ್ಣು ಸಹಸ್ರನಾಮದ ಪೂರ್ವಭಾವಿಯಾಗಿ ವಿಷ್ಣು ಸಹಸ್ರನಾಮಕ್ಕೂ ಬೃಹತಿ ಸಹಸ್ರಕ್ಕೂ ಇರುವಂತಹ ಒಂದು ಸಂಬಂಧ, ವಿಷ್ಣು ಸಹಸ್ರನಾಮದ ಮಹತ್ವ ಇತ್ಯಾದಿಗಳ ಕುರಿತಾಗಿ ನಾವು ಶ್ರವಣ ಮಾಡ್ತಾ ಇದ್ದೇವೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಅಸ್ಯಾಂ ಆಶ್ವಿನ ಪೌರ್ಣಮಸ್ಯಾಂ ವಿಷ್ಣು ಸಹಸ್ರನಾಮ್ನಾಂ ಬೃಹತಿ ಸಹಸ್ರ ಮಂತ್ರಾಣಾಂ ಚ ಸಂಬಂಧಂ ಅಧಿಕೃತ್ಯ ವಿಷ್ಣು ಸಹಸ್ರನಾಮ್ನಾಂ ಮಹತ್ವಮಧಿಕೃತ್ಯ ಚ ಯತ್ಕಿಂಚಿತ್ ಶ್ರೋತುಕಾಮಾಃ ಸರ್ವೇ ವಯಮತ್ರ ಉಪತಿಷ್ಠಾಮಹೆ. ಭೀಷ್ಮಃ ಶಾಂತನವಃ ಸಾನುಜಾಯ ಯುಧಿಷ್ಠಿರಾಯ ಪೃಚ್ಛತೆ ಏತಾನ್ ಭಗವತಃ ಗುಣಾನ್ ಗುಣವಾಚಕಾನಿ ನಾಮಾನಿ ಚ ವರ್ಣಯಾಮಾಸ. ಸ ಏವ ಭೀಷ್ಮಃ ಸಭಾಪರ್ವಣಿ ಏವಂ ವದತಿ. ಜ್ಞಾನವೃದ್ಧಾ ಮಯಾ ರಾಜನ್ ಬಹವಃ ಪರ್ಯುಪಾಸಿತಾಃ ತೇಷಾಂ ಗುಣವತಾಂ ಶೌರೇಃ ಅಹಂ ಗುಣವತಃ ಗುಣಾನ್ ಸಮಾಗತಾನಾಂ ಅಶ್ರೌಷಂ ಬಹೂನ್ ಬಹುಮತಾನ್ ಸತಾಂ ಗುಣೈರ್ವೃದ್ಧಾನ್ ಅತಿಕ್ರಮ್ಯ ಹರಿರಚ್ಯತಮೋ ಮತಃ. ಭೀಷ್ಮಃ ಏವಮಾಹ ಅನೇಕೆ ಜ್ಞಾನವೃದ್ಧಾಃ, ಅನೇಕಾನೇಕ ಜ್ಞಾನವೃದ್ಧರಾದವರು, ವಯಸ್ಸಿನಿಂದ ಜ್ಯೇಷ್ಠರಾದವರನ್ನ ನಾನು ನನ್ನ ಜೀವನದಲ್ಲಿ ಉಪಾಸಿಸಿದ್ದೇನೆ, ಅವರ ಸೇವೆ ಮಾಡಿದ್ದೇನೆ, ಅವರ ಹತ್ರ ವಿದ್ಯೆಯನ್ನು ಸ್ವೀಕಾರ ಮಾಡಿದ್ದೇನೆ. ಭಗವಂತನ ಗುಣಗಳನ್ನ ಅವರ ಮೂಲಕ ನಾನು ಏನು ತಿಳಿದಿದ್ದೇನೆ ಅದೆಲ್ಲವನ್ನೂ ಈಗ ಹೇಳ್ತಾ ಇದ್ದೇನೆ ಅಂತ ಭೀಷ್ಮರು ಹೇಳ್ತಾರೆ. ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ ಅಂತ ಬಂತು. ಋಷಿಗಳು ಹೇಳಿದಂತಹ ಮಾತುಗಳು ಅಂತ. ಈ ಭೀಷ್ಮರು ಋಷಿ ಸದೃಶರಾದಂತಹ ಅನೇಕಾನೇಕ ವ್ಯಕ್ತಿಗಳನ್ನ, ಅನೇಕಾನೇಕ ಜ್ಞಾನಿಗಳನ್ನ ತಮ್ಮ ಜೀವಮಾನದಲ್ಲಿ ಉಪಾಸಿಸಿದ್ರು, ಅವರ ಸೇವೆ ಮಾಡಿದ್ರು. ಅವರ ಮೂಲಕ ತಿಳಿದಂತಹ ಸಂಗತಿಗಳನ್ನ ಭಗವಂತನಿಗೆ ವರ್ಣನೆ ಮಾಡ್ತಾ ಇದ್ದಾರೆ. ಈ ವಿಷ್ಣು ಸಹಸ್ರ ನಾಮ ಸ್ತೋತ್ರದ 1000 ನಾಮಗಳನ್ನ ನಾವೀಗೇನು ನೋಡ್ಲಿಕ್ಕೆ ತೊಡಗಿದ್ದೇವೆ. ಅದಕ್ಕಿಂತ ಮುಂಚೆ ಗಮನಿಸಬೇಕಾದಂತಹ ಒಂದು ಸಂಗತಿ ಇದೆ. ಇಲ್ಲಿ ಸ್ತೋತ್ರದ ಪ್ರತಿ ಶಬ್ದವನ್ನು ಕೂಡ ಲೆಕ್ಕ ಹಾಕಿದ್ರೆ 1000 ನಾಮಗಳಿಗಿಂತಲೂ ಹೆಚ್ಚಿನ ನಾಮಗಳೇ ಕಂಡು ಬರ್ತವೆ. ಆದರೆ ನಮಗೆ ಭಗವಂತನ 1000 ನಾಮಗಳೇ ಇಲ್ಲಿ ಆಗಬೇಕಾಗಿದೆ, ಸರಿಯಾಗಿ 1000 ನಾಮಗಳು. ಯಾಕೆಂದ್ರೆ ಭಗವಂತನ 1000 ರೂಪಗಳನ್ನು ಇವು ವರ್ಣನೆ ಮಾಡ್ತವೆ. 5 ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ನಾವು ನೋಡಿದ್ದೇವೆ. ಅದಲ್ಲದೆ 1000 ಬೃಹತಿ ಛಂದಸ್ಸಿನ ಮಂತ್ರಗಳ ಸಂಕ್ಷಿಪ್ತ ರೂಪವೂ ಕೂಡ ಇವಾಗಿವೆ. ಆದ್ರಿಂದ ನಮಗಿವು 1000 ನಾಮಗಳಾಗಬೇಕು. ಅದಕ್ಕಾಗಿ ಕೆಲವು ಬಾರಿ 2 ಶಬ್ದಗಳನ್ನು ಸೇರಿಸಿ ಒಂದೊಂದು ನಾಮವಾಗಿ ಸ್ವೀಕಾರ ಮಾಡ್ತಾರೆ. ಈ ಯಾವ್ಯಾವ 2 ಶಬ್ದಗಳನ್ನು ಸೇರಿಸಿ ಒಂದು ನಾಮವನ್ನಾಗಿ ಪರಿಗಣಿಸಬೇಕು ಅಂತ ಅನ್ನೋದ್ರ ಬಗ್ಗೆ
ಎಲ್ಲ ವಿದ್ವಾಂಸರಲ್ಲಿಯೂ ಕೂಡ ಏಕಮತ ಅನ್ನೋದೇನು ಕಾಣಿಸೋದಿಲ್ಲ. ಎಷ್ಟು ಜನ ವಿದ್ವಾಂಸರು ಇದನ್ನು ವ್ಯಾಖ್ಯಾನಿಸಿದ್ದಾರೋ ಅವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಅಭಿಪ್ರಾಯಗಳನ್ನೇ ವರ್ಣನೆ ಮಾಡ್ತಾರೆ. ಮತ್ತೆ ಯಾವ ಶಬ್ದವನ್ನ ಯಾವ ಇನ್ನೊಂದು ಶಬ್ದದ ಜೊತೆ ಜೋಡಿಸಬೇಕು, ಹೇಗೆ ಸಾವಿರ ಮಾಡಬೇಕು ಅಂತ ಅನ್ನೋದಕ್ಕೆ ನಿರ್ದಿಷ್ಟವಾದಂತಹ ಪ್ರಮಾಣವೂ ಕೂಡ ಎಲ್ಲಿಯೂ ಕಂಡು ಬರೋದಿಲ್ಲ. ಪವಿತ್ರಂ ಮಂಗಲಂ ಪರಂ ಇತ್ಯಾದಿ ಶಬ್ದಗಳನ್ನ ನಾವು ನೋಡ್ತೇವೆ. ಅಲ್ಲೆಲ್ಲಾ ಕಡೆನೂ ಕೂಡ ಕೆಲವರು ಮಂಗಲಂ ಪರಂ ಶ್ರೇಷ್ಠವಾದ ಮಂಗಲ ಅಂತ ಒಂದು ಶಬ್ದವನ್ನ ಹೇಳ್ತಾರೆ, ಪವಿತ್ರ ಅಂತ ಮತ್ತೊಂದು ಶಬ್ದವನ್ನ ಹೇಳ್ತಾರೆ. ಕೆಲವು ನಾಮಗಳು 4 ಬಾರಿ ಬಂದಿವೆ ವಿಷ್ಣು ಸಹಸ್ರನಾಮದಲ್ಲಿ, ಕೆಲವು ನಾಮಗಳು 3 ಬಾರಿ ಬಂದಿವೆ. ಹೀಗೆಲ್ಲ ಅನೇಕ ಬಾರಿಯ ನಾಮಗಳು ಬಂದಾಗ ಅದಕ್ಕೆ ನಾವೇನು ಅರ್ಥ ಮಾಡಬೇಕು? ಬೇರೆ ಬೇರೆ ರೂಪಗಳು, ಆ ರೂಪಗಳಿಗೆ ಸಮಾನವಾದಂತಹ ನಾಮ ಇರ್ತದೆ. ಉದಾಹರಣೆಗೆ ಭಗವಂತನ 6ನೇ ಅವತಾರವಾದಂತಹ ಪರಶುರಾಮನಿಗೂ ಕೂಡ ರಾಮ ಅಂತ ಹೆಸರಿದೆ. 7ನೇ ಅವತಾರವಾದಂತಹ ಇಕ್ಷ್ವಾಕು ರಾಮನಿಗೂ ಕೂಡ ರಾಮ ಅಂತ ಹೆಸರಿದೆ. ಅದಕ್ಕಾಗಿ ಪರಶುರಾಮನನ್ನು ಹೇಳುವಾಗ ಭಾರ್ಗವ ರಾಮ ಅಂತನೂ, ಇಕ್ಷ್ವಾಕು ರಾಮನನ್ನು ಹೇಳುವಾಗ ರಾಘವ ರಾಮ ಅಂತನೂ ಪ್ರತ್ಯೇಕವಾಗಿ ಹೇಳಬೇಕಾಗ್ತದೆ. ಹೀಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥವು ಇವು 4 ಭಗವಂತನ 4 ಮೂರ್ತಿಗಳು, 4 ವ್ಯೂಹ ರೂಪಗಳಿವು. ಚತುರ್ವಿಂಶತಿ ವ್ಯೂಹಗಳ ರೂಪದಲ್ಲಿಯೂ ಕೂಡ 24 ನಾಮಗಳ 24 ರೂಪಗಳ ಒಂದು ಗುಂಪಿನಲ್ಲಿಯೂ ಕೂಡ ಈ ನಾಮಗಳು ಹೆಸರು ಕಾಣುತ್ತವೆ. ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ ಅಂತ ಹೇಳಿ. ಕೆಲವು ಬಾರಿ ಒಂದೇ ಕಾಲದಲ್ಲಿ, ಒಂದೇ ಕಾಲಘಟ್ಟದಲ್ಲಿ ಸಮಾನವಾದಂತಹ ನಾಮ ಇರುವಂತಹ 2 ರೂಪಗಳು ಕೂಡ ಕಾಣಿಸ್ತವೆ. 28ನೇ ಈ ದ್ವಾಪರ ಯುಗದಲ್ಲಿ ವೇದವ್ಯಾಸರಿಗೂ ಕೂಡ ಕೃಷ್ಣ ಅಂತ ಹೆಸರಿತ್ತು. 8ನೇ ಭಗವಂತನ ಅವತಾರ, ಅವನು ಕೂಡ ಕೃಷ್ಣ ಅಂತ ಕರೆಸ್ಕೊಂಡಿದ್ದ. ಒಬ್ಬನನ್ನ ಕೃಷ್ಣ ದ್ವೈಪಾಯನ ಅಂತನೂ ಮತ್ತೊಬ್ಬನನ್ನ ವಾಸುದೇವ ಕೃಷ್ಣ ಅಂತನೂ ಕರೆದು ಆ ವ್ಯತ್ಯಾಸವನ್ನ ನಾವು ತಿಳ್ಕೊಳ್ಬೇಕಾಯ್ತು. ಕೃಷ್ಣ ಎಂಬುದು 10 ಅವತಾರದಲ್ಲೂ ಕೂಡ ಒಂದಾಗಿದೆ. ಅದು 8ನೇ ಅವತಾರ, ನಮ್ಗೆ ಗೊತ್ತಿದೆ. 24 ರೂಪಗಳಲ್ಲೂ ಕೂಡ ಕೃಷ್ಣ ಅಂತ ಅನ್ನೋದು ಒಂದಿದೆ. ಕೇಶವಾದ 24 ನಾಮಗಳಲ್ಲೂ ಕೃಷ್ಣ ಅಂತ ಅನ್ನೋದು ಒಂದಿದೆ. ಯಮಧರ್ಮನ ಮಗನಾಗಿ ಕೃಷ್ಣ ಅಂತ ಅಲ್ಲಿ ಒಂದು ರೂಪವಿದೆ. ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಕೃಷ್ಣ ಎಂಬುದಾಗಿ 2 ರೂಪಗಳ ವರ್ಣನ ಇದೆ. ನಮಗೆ ಈಗಾಗಲೇ ಗೊತ್ತಿರುವಂತೆ ಒಂದು ಶಬ್ದಕ್ಕೆ, ಪ್ರತಿಯೊಂದು ಶಬ್ದಕ್ಕೂ ಕೂಡ ಕಡಿಮೆ ಅಂದ್ರೂ 100 ಅರ್ಥಗಳಿವೆ. ಒಂದು ಶಬ್ದ 4 ಬಾರಿ ಆವರ್ತನವನ್ನು ಕಂಡಾಗ ನಾವು ಅದಕ್ಕೆ ಕನಿಷ್ಠ 400 ಅರ್ಥಗಳಾದರೂ ಇದ್ದಿರಬೇಕು ಅಂತ ತಿಳ್ಕೊಳ್ಬೇಕಾಗ್ತದೆ. ಆದರೆ ಇವತ್ತು ನಮಗಿರುವಂತಹ ವ್ಯಾಕರಣದ ಅನುಕೂಲಗಳು, ಧಾತುವಿನ ಅನುಕೂಲಗಳು, ಅವನ್ನೆಲ್ಲ ಗಮನಿಸಿದ್ರೆ ಅಷ್ಟಷ್ಟು ಅರ್ಥಗಳನ್ನ ಒಂದೊಂದು ಶಬ್ದಕ್ಕೆ ತಿಳ್ಕೊಳ್ಳೋದು ಕಷ್ಟ ಆಗಿದೆ. ಅಂತೂ ಪ್ರಾಚೀನ ಕಾಲದ ಜ್ಞಾನಿಗಳು ಅಂಥ 400 ಅರ್ಥಗಳನ್ನ ಆ ಶಬ್ದಗಳಿಗೆ ಹೇಳಬಲ್ಲವರಾಗಿದ್ರು ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಸುಮಾರು 10 ರಿಂದ 12,000 ಧಾತುಗಳು ಪ್ರಾಚೀನ ಕಾಲದಲ್ಲಿ ಉಪಲಬ್ಧ ಇದ್ದವು ಅಂತ ನಮಗೆ ಕೇಳಿ ಬರ್ತದೆ. ಆದರೆ ಇವತ್ತು ಕೇವಲ 2,000 ಧಾತುಗಳು ಮಾತ್ರ ನಮಗೆ ಉಪಲಬ್ಧ ಇವೆ. ಇದಲ್ಲದೆ ಕಾಶಕೃತ್ಸ್ನ ಧಾತುಪಾಠ ಅಂತ ಒಂದು ಧಾತುಪಾಠವು ಕೂಡ ಕಾಣಿಸ್ತದೆ ನಮಗೆ. ಈಗ ನಾವು ನೋಡ್ತಾ ಇರುವುದೆಲ್ಲವೂ ಕೂಡ ಭೀಮಸೇನ ಧಾತುಪಾಠ ಅಂತ, ಭೀಮಸೇನ ಅನ್ನುವ ವಿದ್ವಾಂಸರೊಬ್ಬರು ಬರೆದಿಟ್ಟಂಥ ಧಾತುಪಾಠ ಇದು. ಭೀಮಸೇನ ಧಾತುಪಾಠದಲ್ಲಿ 2,000ಕ್ಕಿಂತ ಸ್ವಲ್ಪ ಕಡಿಮೆ ಧಾತುಗಳು ಮಾತ್ರ ಇವೆ. ಕಾಶಕೃತ್ಸ್ನ ಧಾತು ಪಾಠದಲ್ಲಿ ಸ್ವಲ್ಪ ಹೆಚ್ಚಿನ ಧಾತುಗಳು ಕಂಡು ಬರ್ತವೆ. ಯಾವುದೇ ಒಂದು ಶಬ್ದಕ್ಕೆ ವಿಶಿಷ್ಟವಾದ ಅರ್ಥವನ್ನು ನಾವು ಹೊರಹೊಮ್ಮಿಸಬೇಕಾದ್ರೆ ಆ ಒಂದು ನಿರ್ದಿಷ್ಟವಾದ ಧಾತು, ಅದಕ್ಕೊಂದು ಪ್ರತ್ಯಯ ಇತ್ಯಾದಿಗಳು ಸಿಕ್ಕಾಗ ಬೇರೆ ಬೇರೆ ಅರ್ಥಗಳನ್ನು ನಾವು ತಿಳ್ಕೊಳ್ಳಬಹುದಾಗ್ತದೆ. ಆದರೆ ನಮಗೆ ಇವತ್ತು ಸಿಕ್ಕಿರುವ ಧಾತುಗಳೇ ಬಹಳ ಕಡಿಮೆ ಆದ್ದರಿಂದ
ಆ ಎಲ್ಲ ಅರ್ಥಗಳನ್ನು ಕೂಡ ನಮಗೆ ಹೇಳಲಿಕ್ಕಾಗೋದಿಲ್ಲ. ಆಚಾರ್ಯರು ತಮ್ಮ ಜೀವಮಾನ ಕಾಲದಲ್ಲೇ ಆ ವಿಷ್ಣು ಸಹಸ್ರನಾಮದ ಕೆಲವು ಸ್ತೋತ್ರದ ಕೆಲವು ನಾಮಗಳಿಗೆ ಅನೇಕ ಅರ್ಥಗಳನ್ನು ಹೇಳಿದರು. ಆದರೆ ಅವರಿಗೆ ಎದುರಿಗಿರುವಂತಹ ಆ ವಿದ್ವಾಂಸರು ಆಚಾರ್ಯರ ಒಂದು ನಿಬಂಧನದಂತೆ ಆ ಎಲ್ಲ ಅರ್ಥಗಳನ್ನ ಗ್ರಹಿಸಿ ಅದನ್ನು ಅನುವಾದ ಮಾಡ್ಲಿಕ್ಕೆ ಅಸಮರ್ಥರಾದರು. ಆಚಾರ್ಯರೇನೋ ಒಂದೊಂದು ಶಬ್ದಕ್ಕೆ 100 ಅರ್ಥ ಇದೆ ಅಂತ ಹೇಳಿಬಿಟ್ರು. ವಿದ್ವಾಂಸರು ಅದನ್ನು ಕೇಳಿ 100 ಅರ್ಥ ಹೇಗೆ ಹೇಳ್ತಾರೆ ಇವರು ಅಂತ ಹೇಳಿ, ಹಾಗಾದ್ರೆ ಆ 100 ಅರ್ಥಗಳನ್ನ ಅಂತ ಅವ್ರನ್ನ ಚಾಲೆಂಜ್ ಮಾಡಿದರು. ನಾನು ಹೇಳ್ತೇನೆ, ಆದ್ರೆ ಆ ಅರ್ಥಗಳನ್ನು ಮತ್ತೆ ನೀವು ನನಗೆ ಅನುವಾದಿಸಿ ತೋರಿಸಬೇಕು, ಒಪ್ಪಿಸಿ ತೋರಿಸಬೇಕು ಅಂತ ಆಚಾರ್ಯ ಹೇಳಿದರು. ವಿದ್ವಾಂಸರು ಅದನ್ನು ಒಪ್ಪಿದ್ರು. ಆದ್ರೆ ಆಚಾರ್ಯನು ಮುಂದೆ ಮುಂದೆ ಹೇಳ್ತಾ ಹೋದಂತೆ ಈ ವಿದ್ವಾಂಸರಿಗೆ ಅದನ್ನ ತಮ್ಮ ಮನಸ್ಸಿನಲ್ಲಿ ಧಾರಣೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಆಚಾರ್ಯರ ಜೀವನ ಚರಿತ್ರೆ ಮಧ್ವವಿಜಯದಲ್ಲಿ ಕೇಳಿ ಬರ್ತದೆ. ಈ ಎಲ್ಲ 100 ಅರ್ಥಗಳನ್ನ ಈಗ ಇರುವವರಿಗೆ ಹೇಳುವುದು ಕಷ್ಟ, ತಿಳಿದುಕೊಳ್ಳುವುದು ಮತ್ತೂ ಕೂಡ ಕಷ್ಟದ ಕೆಲಸ. ಆದರೂ ಒಂದು 2-3 ಅರ್ಥಗಳನ್ನಾದರೂ ವಿಶೇಷತಃ ನಮ್ಮ ಜೀವಮಾನಕ್ಕೆ, ನಮ್ಮ ಸಾಧನೆಗೆ ಆಯಾ ನಾಮಗಳು ಹೇಗೆ ಉಪಯುಕ್ತ ಆಗ್ತವೆ ಅಂತ ಅನ್ನೋದನ್ನಾದರೂ ತಿಳಿದುಕೊಂಡು ನಾವು ಮುಂದೆ ಹೋಗಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ವಿಶ್ವ ಅನ್ನುವ ಒಂದು ಶಬ್ದಕ್ಕೆ ನಮ್ಮ ಈ ಕಾಲದ ಹಿರಿಯ ವಿದ್ವಾಂಸರಾದಂತಹ ಬನ್ನಂಜೆ ಗೋವಿಂದಾಚಾರ್ಯರು ಸುಮಾರು 120 ಅರ್ಥಗಳನ್ನ ಹೇಳಿದ್ದಾರೆ. ಆ ಒಂದರ್ಥಕ್ಕೂ ಕೆಲವು ಬಾರಿ ಬಹಳ ಏನು ವ್ಯತ್ಯಾಸ ಇರ್ಲಿಕ್ಕಿಲ್ಲ, ಅಲ್ಪ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಅಂತೂ ಹೀಗೆ ಬರುವ ಸಾಧ್ಯತೆ ಇದೆ ಅಂತ ಅದರ ಅರ್ಥ. ಭಗವಂತನ 1000 ನಾಮಗಳ ಕುರಿತು ನಮಗೊಂದು ಸಂಶಯ ಬರಬಹುದು. ಹೀಗೆ ಭಗವಂತನ 1000 ನಾಮಗಳಲ್ಲಿ ದೇವಕೀ ನಂದನ, ಚಾಣೂರಾಂಜನೇಯ ಶೂದನ, ಮಹಾವರಾಹ, ನಾರಸಿಂಹ ವಪುಹು ಮೊದಲಾದ ಶಬ್ದಗಳನ್ನು ಕೂಡ ನಾವು ಕೇಳ್ತೇವೆ. ಇವೆಲ್ಲ ನರಸಿಂಹಾವತಾರ, ವರಾಹಾವತಾರ ಮತ್ತೆ ಭಗವಂತನ ಕೃಷ್ಣಾವತಾರ, ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಹೆಸರುಗಳಿವೆ. ಆದ್ರಿಂದ ಇವುಗಳನ್ನ ಕೃಷ್ಣನ ನಾಮಕ್ಕೆ ಸಂಬಂಧಪಟ್ಟಂತಹ, ಕೃಷ್ಣನ ಅವತಾರಕ್ಕೆ ಸಂಬಂಧಪಟ್ಟಂತಹ ಇಂಥ ಶಬ್ದಗಳನ್ನ ವಿಷ್ಣು ಸಹಸ್ರನಾಮದಲ್ಲಿ ಯಾಕೆ ಹೇಳಿದ್ದಾರೆ? ಕೃಷ್ಣನ ಅವತಾರ ಕಾರ್ಯಗಳನ್ನು ಹೇಳುವಂತಹ ಈ ಶಬ್ದಗಳು 1000 ರೂಪಗಳಲ್ಲಿ ಇರುವಂತಹ ಕೆಲವು ರೂಪಗಳನ್ನು ಹೇಳುವುದು ಹೇಗೆ ಅಂತ ಹೀಗೆಲ್ಲ ಒಂದು ಸಂಶಯ ಬರಬಹುದು. ಕೃಷ್ಣ, ವಾಸುದೇವ, ಚಾಣೂರಾಂಧನ ಶೂದನ ಇತ್ಯಾದಿ ಎಲ್ಲ ಶಬ್ದಗಳಿಗೂ ಕೂಡ ಆಯಾ ಕಾಲಘಟ್ಟಕ್ಕೆ ಸೀಮಿತವಾದಂತಹ ಅರ್ಥವನ್ನು ಮಾಡುವುದಲ್ಲದೆ ಒಂದು ಪ್ರತ್ಯೇಕವಾದಂತಹ ಅರ್ಥವನ್ನ ಹೇಳಬೇಕು. ಅದನ್ನ ಅನೇಕ ಜನ ಹಿರಿಯ ವಿದ್ವಾಂಸರೆಲ್ಲ ಮಾಡಿ ತೋರಿಸಿದ್ದಾರೆ. ಸ್ವಯಂ ಗೋವಿಂದಾಚಾರ್ಯರು ಕೂಡ ಮಾಡಿ ತೋರಿಸಿದ್ದಾರೆ. ದೇವಕಿ ನಂದನ ಅಂದ್ರೆ ದೇವಕಿಯ ಮಗ ಅಂತಾನೆ ಅರ್ಥ ಅಲ್ಲ. ದೇವಂ ಕಾಯತಿ ಗಾಯತಿ ಇತಿ ದೇವಕಿ ನಂದನ್. ದೇವಕಿ, ದೇವ ಅಂದ್ರೆ ಭಗವಂತ, ಅವನನ್ನ ಹಾಡಿ ಪಾಡಿ ಸ್ತುತಿಸುವಂಥದ್ದು ಶ್ರುತಿ, ವೇದ. ಆ ವೇದಕ್ಕೆ ದೇವಕಿ ಅಂತ ಹೇಳಬೇಕು. ಲಕ್ಷ್ಮಿಯೂ ಕೂಡ ದೇವಕಿಯೇ, ಭಗವಂತನನ್ನು ಯಾವತ್ತೂ ಸ್ತುತಿಸುವುದರಿಂದ. ಆ ವೇದಕ್ಕೆ ವೇದಾಭಿಮಾನಿಗಳಾದಂತಹ ಲಕ್ಷ್ಮೀ ಮೊದಲಾದ ಎಲ್ಲ ದೇವತೆಗಳಿಗೆ ಸಂತೋಷ ಕೊಡುವವನಾದ್ರಿಂದ ಅವನನ್ನ ದೇವಕಿ ನಂದನ ಅಂತ ಹೇಳ್ತಾರೆ. ಹೀಗೆ ಈ ಎಲ್ಲ ಶಬ್ದಗಳಿಗೂ ಕೂಡ ಚಾಣೂರಾಂಧನ ಶೂದನ, ದೇವಕಿ ನಂದನ, ಮಹಾವರಾಹ ಇತ್ಯಾದಿ ಎಲ್ಲ ಶಬ್ದಗಳಿಗೂ ಕೂಡ ನಮಗೆ ಗೊತ್ತಿರುವಂತಹ ಈ ಪ್ರಸಿದ್ಧ ಅವತಾರ ರೂಪಗಳೇನಿವೆ ಅದನ್ನು ಹೊರತುಪಡಿಸಿ ಬೇರೆ ಅರ್ಥವನ್ನು ಕೂಡ ಹೇಳುವಂಥ ಒಂದು ಅನುಕೂಲ ಈ ವಿಷ್ಣು ಸಹಸ್ರನಾಮಗಳಿಗಿದೆ. ಆದ್ದರಿಂದಲೇ ಅವೆಲ್ಲವೂ ಕೂಡ ಗುಣವಾಚಕ ನಾಮಗಳಾಗಿವೆ. 1000 ರೂಪಗಳನ್ನ ಹಾಗೆ ಅವು ವರ್ಣಿಸ್ತವೆ. ಚಾಣೂರ ಆಂಧ್ರ ನಿಷೂದನ ಅನ್ನುವುದು ಕೂಡ ಮುಷ್ಟಿಕಾಸುರ, ಚಾಣೂರ ಮೊದಲಾದ ಮಲ್ಲರನ್ನ ಸಭೆ ಬಡದಂಥ ಕೃಷ್ಣ ಅನ್ನುವ ಅರ್ಥ ಅಲ್ಲದೇನೆ ಬೇರೆ ಒಂದು ಅರ್ಥವನ್ನ ವರ್ಣನೆ ಮಾಡ್ತದೆ. ಆಯಾ ಅರ್ಥಗಳನ್ನ ಮುಂದೆ ಆ ಶಬ್ದಗಳನ್ನ ನಾವು
ನೋಡುವಾಗ ಗಮನಿಸೋಣ. ಈ ವಿಷ್ಣು ಸಹಸ್ರನಾಮವನ್ನ ಗಮನಿಸುವಾಗ ನಮಗೆ ಮತ್ತೊಂದು ಸಂಶಯ ಬರ್ತದೆ. ಅದು ಅಲ್ಲಿ ಬಂದಿರುವಂತಹ ಶಬ್ದಗಳ ಲಿಂಗದ ಕುರಿತಾಗಿ. ಯಾವ ಸಹಸ್ರನಾಮ ಯಾವ ದೇವತೆಯನ್ನು ಸ್ತುತಿಸ್ತಾ ಇರ್ತದೋ ಆ ದೇವತೆ ಸ್ತ್ರೀ ಆಗಿದ್ರೆ ಅಲ್ಲಿರುವ ನಾಮಗಳೆಲ್ಲ ಸ್ತ್ರೀಲಿಂಗದ್ದೇ ಆಗಿರ್ತವೆ. ಉದಾಹರಣೆಗೆ ಲಲಿತಾ ಸಹಸ್ರನಾಮದಲ್ಲಿ ಅದರಿಂದ ಪ್ರತಿಪಾದಿತವಾದವಳು ಸ್ತ್ರೀ ದೇವತೆ, ಅದಕ್ಕಾಗಿ ಅಲ್ಲಿರುವ ನಾಮಗಳೆಲ್ಲ ಸ್ತ್ರೀಲಿಂಗದಲ್ಲಿವೆ. ಕೃಷ್ಣಾಷ್ಟೋತ್ತರ ಶತನಾಮದಲ್ಲಿ ಕೃಷ್ಣನ 108 ನಾಮಗಳನ್ನು ಹೇಳುವ ಆ ಶಬ್ದಗಳೆಲ್ಲವೂ ಕೂಡ ಪುಲ್ಲಿಂಗದಲ್ಲಿವೆ. ಈ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಹಾಗೆ ಇರಬಹುದೇನೋ ಅಂತ ನಾವು ಆಲೋಚನೆ ಮಾಡಿ ಅದರ ಒಳ ಹೊಕ್ಕರೆ ಕೆಲವು ನಪುಂಸಕಲಿಂಗದಲ್ಲಿವೆ. ಮೊದಲನೇ ಶಬ್ದವೇ ವಿಶ್ವಂ ಅಂತ ನಪುಂಸಕಲಿಂಗದಲ್ಲಿದೆ. ಅನೇಕ ನಾಮಗಳು ಪುಲ್ಲಿಂಗದಲ್ಲೇ ಇವೆ. ಕೆಲವು ಮುಕ್ತಾನಾಂ ಪರಮಾಗತಿ ಇಂಥ ಕೆಲವು ಶಬ್ದಗಳು ಸ್ತ್ರೀಲಿಂಗದಲ್ಲಿವೆ. ಇದೆಲ್ಲ ಯಾಕೆ ಹೀಗೆ, ಹೇಗೆ ಭಗವಂತನನ್ನು ಹೇಳ್ತವೆ ಅಂತ ಒಂದು ಆಶ್ಚರ್ಯ, ಒಂದು ಗೊಂದಲ ನಮಗೂ ಕೂಡ ಆಗಬಹುದು. ಸಾಮಾನ್ಯವಾಗಿ ನಮಗೆ ತಿಳಿದಿರಬೇಕಾದಂತಹ ಉತ್ತರ ಏನು? ನಾವು ಆಡುವಂತ ಭಾಷೆಗಳಲ್ಲಿ ಆ ವಸ್ತು ಯಾವ ಲಿಂಗದಲ್ಲಿ ಇರ್ತದ ಆ ಶಬ್ದವು ಕೂಡ ಅದೇ ಲಿಂಗವನ್ನ ಹೇಳ್ತದೆ. ಸಾಮಾನ್ಯವಾಗಿ ಪುಸ್ತಕ, ಮನೆ, ಮಠ ಮೊದಲಾದದ್ದೆಲ್ಲ ಜಡ ವಸ್ತುಗಳು, ಅವೆಲ್ಲ ನಪುಂಸಕ ಲಿಂಗದಲ್ಲಿ ಇವೆ. ಅದನ್ನು ಹೇಳುವಂತ ಶಬ್ದಗಳು ಕೂಡ ಆ ನಪುಂಸಕ ಲಿಂಗದಲ್ಲೇ ಇರ್ತವೆ. ಮನುಷ್ಯ, ಬಾಲಕ ಇವೆಲ್ಲ ಪುರುಷರು, ಅವರನ್ನು ಹೇಳುವಂತಹ ಶಬ್ದಗಳು ಕೂಡ ಪುಲ್ಲಿಂಗದಲ್ಲಿ ಇರ್ತವೆ. ಕೆಲವು ಪ್ರಾಣಿಗಳನ್ನು ಮಾತ್ರ ನಪುಂಸಕ ಲಿಂಗದಲ್ಲೇ ಹೇಳುವ ರೂಢಿ ಇದೆ ಕನ್ನಡ ಮೊದಲಾದ ಭಾಷೆಗಳಲ್ಲಿ. ಹೀಗೆ ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂತಹ ಭಾಷೆಗಳಲ್ಲಿ ಕೆಲವು ಅಪವಾದಗಳನ್ನು ಹೊರತುಪಡಿಸಿದರೆ ಲಿಂಗ ಅನ್ನೋದು ವಸ್ತುವಿಗೆ ಸಂಬಂಧಪಟ್ಟದ್ದು. ವಸ್ತುವಿಗೆ ಸಂಬಂಧಪಟ್ಟಂತಹ ಲಿಂಗವನ್ನು ತೋರಿಸಲಿಕ್ಕಾಗಿ ಶಬ್ದಕ್ಕೂ ಕೂಡ ಒಂದು ಲಿಂಗ ಬಂದಿರ್ತದೆ. ಆದರೆ ಸಂಸ್ಕೃತದಲ್ಲಿ ಹಾಗಿಲ್ಲ. ಲಿಂಗ ಅಂತನ್ನೋದು ವಸ್ತುವಿನ ಲಿಂಗವೇ ಬೇರೆಯೇ ಆಗಿರಬಹುದು, ಶಬ್ದದ ಲಿಂಗ ಮತ್ತೆ ಒಂದು ಬೇರೆ ಆಗಿರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಭಗವಂತನಿಗೆ ಈ ಶಬ್ದಗಳು ಹೇಗೆ, ಜಗತ್ತಿನಲ್ಲಿ ನಾವು ನೋಡುವಂತಹ ಪುಲ್ಲಿಂಗ ಶಬ್ದಗಳು, ಸ್ತ್ರೀಲಿಂಗ ಶಬ್ದಗಳು ಮತ್ತು ನಪುಂಸಕಲಿಂಗ ಶಬ್ದಗಳ ಒಂದು ವ್ಯವಸ್ಥೆ ಬೇರೆನೇ ಆಯಿತು ಸಂಸ್ಕೃತದಲ್ಲಿ. ಭಗವಂತನಲ್ಲಿ ಇದೆಲ್ಲ ಹೇಗೆ ಅಂತ ಒಂದು ಗೊಂದಲ ನಮಗೆ ಬರಬಹುದು. ಅದಕ್ಕೆ ಹೀಗೆ ಉತ್ತರವನ್ನು ನಾವು ತಿಳ್ಕೊಳ್ಬೇಕು. ಪುಲ್ಲಿಂಗದಲ್ಲಿರುವಂತಹ ಭಗವಂತನ ಆ ಶಬ್ದಗಳೆಲ್ಲ ಭಗವಂತನ ಪುರುಷ ರೂಪವನ್ನು ಹೇಳ್ತವೆ. ಸ್ತ್ರೀಲಿಂಗದಲ್ಲಿ ಬಂದಿರುವಂತಹ ಆ ಶಬ್ದಗಳೆಲ್ಲ ಮುಕ್ತಾನಾಂ ಪರಮಾಗತಿ ಮೊದಲಾದ ಶಬ್ದಗಳೆಲ್ಲ ಭಗವಂತನ ಸ್ತ್ರೀ ರೂಪಗಳನ್ನು ಹೇಳ್ತವೆ. ಆ ಪರಮಾತ್ಮನೇ ಮೂಲತಃ ಸ್ತ್ರೀ ರೂಪವನ್ನು ಪುರುಷ ರೂಪವನ್ನು ಪಡೆದಿರುವಂತಹ ದೇವತೆಯಾಗಿದ್ದಾನೆ. ಅವನು ಮೂಲತಃ ಪುರುಷನೇ ಆಗಿದ್ದಾನೆ. ಸ್ತ್ರೀ ರೂಪವನ್ನು ಆಕಸ್ಮಿಕವಾಗಿ ತಾಳ್ತಾನೆ ಅಂತಿಲ್ಲ, ಅಥವಾ ಸ್ತ್ರೀ ರೂಪವುಳ್ಳವನೇ ಆಗಿದ್ದಾನೆ, ಪುರುಷ ರೂಪವನ್ನು ಯಾವಾಗೋ ಒಂದು ಬಾರಿ ತಾಳ್ತಾನೆ ಅಂತಿಲ್ಲ. ಯಾವತ್ತೂ ಕೂಡ ಸ್ತ್ರೀಪುಂ ರೂಪ ವಿಶಿಷ್ಟನೇ ಅವನು. ಆದ್ರಿಂದಲೇ ಈ ಎಲ್ಲ ಶಬ್ದಗಳಿಂದಲೂ ಕೂಡ ಅವನು ವಾಚ್ಯನಾಗಿದ್ದಾನೆ. ನೈನಂ ವಾತ ಸ್ತ್ರೀಯಂ ಬ್ರುವನ್, ನೈನಮ ಸ್ತ್ರೀ ಪುಮಾನ್ ಬ್ರುವನ್ ಅಂತ ಐತರೇಯ ಉಪನಿಷತ್ತಿನಲ್ಲಿ ಮತ್ತೆ ಅದರ ಭಾಷ್ಯದಲ್ಲೆಲ್ಲ ಭಗವಂತನಿಗೆ 2 ರೂಪಗಳಿವೆ ಅಂತ ವರ್ಣನೆ ಮಾಡಿದ್ದಾರೆ. ನಪುಂಸಕಲಿಂಗ ಶಬ್ದಗಳಿಂದ ಭಗವಂತ ಹೇಗೆ ವಾಚ್ಯ ಅಂದ್ರೆ, ಸ್ತ್ರೀಯಲ್ಲಿ ಇರಬಹುದಾದಂತಹ ಯಾವುದೇ ಒಂದು ದೋಷ ಭಗವಂತನಿಗಿಲ್ಲ. ಭಗವಂತನಿಗೆ ಸ್ತ್ರೀ ರೂಪವಿದೆ, ಆದರೆ ಸ್ತ್ರೀಯರಲ್ಲಿ ಇರಬಹುದಾದ ದೋಷಗಳು ಆತನಿಗಿಲ್ಲ. ಭಗವಂತನಿಗೆ ಪುರುಷ ರೂಪಗಳಿವೆ, ಆದರೆ ಪುರುಷರಲ್ಲಿ ಇರಬಹುದಾದಂತಹ ದೋಷಗಳು ಆತನಲ್ಲಿ ಇಲ್ಲ. ಹೀಗೆ ವಿಷ್ಣುವಿಗೆ ವಾಸ್ತವಿಕವಾಗಿ ನಪುಂಸಕ ಲಿಂಗ ಅಂತನ್ನೋದೊಂದು ಇಲ್ಲ. ಮೂಲ ಆತನ ವ್ಯಕ್ತಿತ್ವದಲ್ಲಿ ನಪುಂಸಕತ್ವ ಇಲ್ಲ, ಆದರೆ ನಪುಂಸಕ ಶಬ್ದಗಳಿಂದ ಆತ ವಾಚ್ಯ. ಯಾಕೆಂದ್ರೆ ಆ ಸ್ತ್ರೀ ದೋಷ ಪುರುಷ ದೋಷ ಯಾವುದೂ ಆತನಲ್ಲಿಲ್ಲ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಉದಾಹೃತವಾದ ಗರುಡ ಪುರಾಣ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತದೆ.
ವಿಷ್ಣೋರ್ ನಪುಂಸಕಾಕಾರೋ ನೈವಾಸ್ತಿ ಕ್ವಚನ ಪ್ರಭೋಃ ತಥಾಪಿ ಅರಾಗಾಕೃಷ್ಟತ್ವಾತ್ ತಚ್ಛಬ್ದೈರಪಿ ಭಣ್ಯತೆ. ಆದ್ದರಿಂದ ವಿಷ್ಣು ಅಂತ ಒಂದು ಶಬ್ದ ಪುಲ್ಲಿಂಗದಲ್ಲಿ ಬಂದ್ರೆ ಅದರಿಂದ ಪ್ರತಿಪಾದಿತವಾದಂತಹ ರೂಪ, ಭಗವಂತನ ರೂಪ ಪುಲ್ಲಿಂಗದಲ್ಲಿರ್ತದೆ. ಗಾಯತ್ರಿ ಇತ್ಯಾದಿ ಶಬ್ದಗಳಿಂದ ಆತನ ಹೇಳುವ ಪ್ರಸಂಗ ಬಂದರೆ ಅದು ಆತನ ಸ್ತ್ರೀರೂಪವನ್ನು ಹೇಳ್ತದೆ. ಲಕ್ಷ್ಮಿಯಲ್ಲಿ ಅಂತರ್ಗತವಾಗಿರುವಂತಹ ಭಗವಂತನ ರೂಪವು ಕೂಡ ಸ್ತ್ರೀರೂಪವಾಗಿದೆ. ಮುಕ್ತಾನಾಂ ಪರಮಾಗತಿ ಮೊದಲಾದ ಶಬ್ದಗಳು ಅಂಥ ಸ್ತ್ರೀರೂಪವನ್ನು ವರ್ಣನೆ ಮಾಡ್ತವೆ. ನಪುಂಸಕ ಶಬ್ದಗಳೇನಿವೆಯಲ್ಲ ಅವು ಕೆಲವು ಬಾರಿ ಪುರುಷ ರೂಪವನ್ನು ವರ್ಣನೆ ಮಾಡ್ತವೆ, ಕೆಲವು ಬಾರಿ ಸ್ತ್ರೀರೂಪವನ್ನು ಕೂಡ ವರ್ಣನೆ ಮಾಡ್ತವೆ. ಉದಾಹರಣೆಗೆ ವಿಶ್ವಂ, ಬ್ರಹ್ಮ ಮೊದಲಾದ ಶಬ್ದಗಳು. ವಿಶ್ವ ಅಂತಂದ್ರೆ ಎಲ್ಲರೊಳಗೆ ಇರುವಂತಹ ರೂಪ ಅಂತ ಅರ್ಥ. ಎಲ್ಲರನ್ನು ತನ್ನ ಅಧೀನವಾಗಿ ಇಟ್ಕೊಂಡಿರುವಂತಹ ರೂಪ ಅಂತ ಅರ್ಥ. ಅದ್ರ ಬಗ್ಗೆ ನಾವು ಮುಂದೆ ಅರ್ಥ ನೋಡ್ತೇವೆ. ವಿಶ್ವ ಅಂದ್ರೆ ಜೀವ ಅಂತ ಅರ್ಥ. ಆ ಜೀವರನ್ನ ತನ್ನ ಅಧೀನವಾಗಿ ಇಟ್ಕೊಂಡಂತವನು ಅಂತ ವಿಶ್ವ ಶಬ್ದಕ್ಕೆ ಅರ್ಥ ಆಗ್ತದೆ. ಪುರುಷ ಜೀವರನ್ನ ತನ್ನ ಅಧೀನವಾಗಿ ಇಟ್ಕೊಂಡವನು, ಪುರುಷ ಜೀವರಿಗೆ ಬಿಂಬರಾಗಿರುವಂತಹ ಪರಮಾತ್ಮನ ರೂಪ ಏನಿದೆ ಅದು ಪುರುಷ ರೂಪ. ಅದನ್ನು ಈ ವಿಶ್ವ ಅನ್ನೋ ಶಬ್ದ ಹೇಳ್ತದೆ. ಸ್ತ್ರೀಯರಲ್ಲಿ ವ್ಯಾಪ್ತವಾಗಿರುವಂತಹ ರೂಪ, ಸ್ತ್ರೀಯರಿಗೆ ಬಿಂಬರೂಪವಾಗಿ ಏನು ಪರಮಾತ್ಮನ ಸ್ತ್ರೀ ರೂಪ ಇದೆ ಅದನ್ನು ಈ ವಿಶ್ವ ಅನ್ನುವ ಈ ರೂಪ ಹೇಳ್ತದೆ. ವಿಶ್ವ ಅಂತ ನಪುಂಸಕಲಿಂಗದಲ್ಲಿ ಹೇಳುವ ಉದ್ದೇಶ ಅದೇ. ಯಾವ್ಯಾವ ಜಡವಸ್ತುಗಳಿವೆ, ಪುಸ್ತಕ, ಪುಷ್ಪ, ಬೆಟ್ಟ, ಗುಡ್ಡ, ನದಿ ಮೊದಲಾದವುಗಳು, ಅಲ್ಲಿಯೂ ಕೂಡ ಭಗವಂತನ ರೂಪಗಳಿವೆ. ಪುರುಷರಲ್ಲಿ ಬಿಂಬನಾಗಿ ಅವರು ಪ್ರತಿಬಿಂಬರು, ಅವರಿಗೆ ಬಿಂಬನಾಗಿ ಭಗವಂತ ಇದ್ದಾನೆ. ಅದನ್ನು ಈ ವಿಶ್ವ ಅನ್ನೋ ಶಬ್ದ ಹೇಳ್ತದೆ. ಯಾಕಂದ್ರೆ ವಿಶ್ವ ಅಂದ್ರೆ ಜೀವ. ಆ ಜೀವನಿಗೆ ನಿಯಾಮಕನಾದವನೇ ಭಗವಂತ, ಅವನು ವಿಶ್ವನೇ. ವಿಶ್ವ ಅಂದ್ರೆ ಜೀವ ಅಂತ ಆದ್ಮೇಲೆ ಸ್ತ್ರೀ ಜೀವವು ವಿಶ್ವವೇ, ಪುರುಷ ಜೀವವು ವಿಶ್ವವೇ. ಅವರವರಿಗೆ ನಿಯಾಮಕನಾದಂತ ಭಗವಂತನ ಎಲ್ಲ ರೂಪಗಳಿಗೂ ಕೂಡ ವಿಶ್ವ ಅಂತ ಕರೀತಾರೆ. ಆದ್ರಿಂದ ಅದನ್ನ ನಪುಂಸಕಲಿಂಗದಲ್ಲಿ ಹೇಳಿದ್ರೆ ಕೆಲವು ಬಾರಿ ಪುರುಷ ರೂಪವನ್ನು, ಕೆಲವು ಬಾರಿ ಸ್ತ್ರೀ ರೂಪವನ್ನು ಅದು ಹೇಳ್ತದೆ. ಬ್ರಹ್ಮ ಅನ್ನೋ ಶಬ್ದ ಅದು ಚಿತ್ ಪ್ರಕೃತಿ, ಅದು ಲಕ್ಷ್ಮೀದೇವಿ. ಅವಳಲ್ಲಿರುವಂತಹ ಸ್ತ್ರೀ ರೂಪವನ್ನು ಈ ಬ್ರಹ್ಮ ಎಂಬ ಶಬ್ದ ಹೇಳ್ತದೆ. ಯಾಕಂದ್ರೆ ಅವಳನ್ನು ಕೂಡ ಬ್ರಹ್ಮ ಅಂತ ಕರೀತಾರೆ. ಕಾಲ ಮತ್ತು ಆಕಾಶಗಳಲ್ಲಿ ಬ್ರಹ್ಮ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಅಲ್ಲಿ ಆ ಬ್ರಹ್ಮ ಎಂಬ ಶಬ್ದ ನಪುಂಸಕಲಿಂಗ ಆದರೂ ಕೂಡ ಆ ಕಾಲಾಂತರ್ಗತವಾದ, ಆಕಾಶಾಂತರ್ಗತವಾದಂತಹ ಪುರುಷ ರೂಪವನ್ನ ಆ ಶಬ್ದ ಹೇಳ್ತದೆ. ವಿಷ್ಣು ಸಹಸ್ರನಾಮದ ಪ್ರವಚನವನ್ನ ಕೇಳಲಿಕ್ಕೆ ತೊಡಗೋದಕ್ಕಿಂತ ಮುಂಚೆ ಈ ವಿಶ್ವ ಅನ್ನುವ ಶಬ್ದವೇ ಯಾಕೆ ಮೊದಲಿದೆ ಅಂತ ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಬೇಕು. ವಿಶ್ವ ಅನ್ನುವ ಶಬ್ದ ನಪುಂಸಕಲಿಂಗದಲ್ಲಿದೆ, ನಮ್ಗೆ ಗೊತ್ತಿದೆ. ವಿಶ್ವಂ ವಿಷ್ಣುರು ವಷಟ್ಕಾರ ಅಂತ ಹೇಳಿ. ಅದೇ ಆರಂಭದಲ್ಲಿದೆ ಯಾಕೆ? ಇದು ಒಂದು ಜಿಜ್ಞಾಸೆ, ನಾವು ಪರಿಹಾರ ಕಾಣಬೇಕಾದದ್ದೇ. ಇದನ್ನು ಪರಿಹಾರ ಮಾಡಿಕೊಂಡೇ ಮುಂದೆ ವಿಷ್ಣು ಸಹಸ್ರನಾಮದ ಪ್ರವಚನವನ್ನ ನಾವು ಕೇಳಬೇಕು. ಮೊದಲೇ ನಪುಂಸಕಲಿಂಗ ಶಬ್ದವನ್ನು ಹೇಳಲಿಕ್ಕೆ ಏನು ಕಾರಣ? ಮತ್ತೆ ಈ ವಿಶ್ವ ಎಂಬ ಶಬ್ದವನ್ನೇ ಮೊದಲು ಹೇಳಲಿಕ್ಕೆ ಏನು ಕಾರಣ? ಇದನ್ನ ವಿಷ್ಣುರು ವಿಶ್ವಂ ವಷಟ್ಕಾರ ಅಂತ ಹೇಳಿಬಿಟ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಇದು ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಆದ್ರಿಂದ ವಿಷ್ಣು ಅನ್ನೋ ಶಬ್ದವನ್ನೇ ಮೊದಲು ಹೇಳಿಬಿಟ್ರೆ ಆಗ್ತಿತ್ತಲ್ಲ ಅಂತ ಒಂದು ಜಿಜ್ಞಾಸೆ ಬರಬಹುದು. ಅದಕ್ಕೆ ಅನೇಕ ಕಾರಣಗಳಿವೆ. ಅದಕ್ಕೆ ಕೆಲವು ಸಮಾಧಾನಗಳನ್ನು ನಾವು ಹೀಗೆ ನೋಡಬೇಕು. ನಾನಾನಿ ಸರ್ವಾಣಿ ಯಮಾವಿಶಂತಿ ತಂವೈ ವಿಷ್ಣು ಪರಮ ಉದಾಹರಂತಿ ಅಂತ ಒಂದು ವೇದವಾಕ್ಯ ಆ ಭಗವಂತನ ಮಹಿಮೆಯನ್ನು ಹೇಳ್ತದೆ. ಯಾವ ಭಗವಂತನನ್ನ ಸರ್ವಾಣಿ ನಾಮಾನಿ ಎಲ್ಲ ನಾಮಗಳು ಕೂಡ ಆವಿಶಂತಿ ಪ್ರವೇಶಿಸುತ್ತವೆ. ಅವನನ್ನು ಪ್ರವೇಶಿಸುವುದು ಅಂದ್ರೆ ಅವನನ್ನು ಹೇಳುವುದು ಅಂತಲೇ ಅರ್ಥ, ಬೇರೆ ಏನಲ್ಲ. ಅಂಥ ಭಗವಂತನಿಗೆ ವಿಷ್ಣು ಅಂತ ಹೇಳಬೇಕು. ಇದೊಂದು ವೇದವಾಕ್ಯ. ಆ ವೇದವಾಕ್ಯವೇ ಈ ವಿಶ್ವ ಅನ್ನುವ ಶಬ್ದದ ಅರ್ಥವನ್ನ ವಿವರಿಸಿದೆ. ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಶಬ್ದವೂ ಕೂಡ
ಅದು ಆತನ ಗುಣವಾಚಕವಾದಂತಹ ನಾಮವೇ ಆಗಿದೆ. ಜಗತ್ತಿನಲ್ಲಿ ಯಾವ ಪದವಾಗಲಿ, ವರ್ಣವಾಗಲಿ, ನಾದವಾಗಲಿ, ಒಂದು ವಾಕ್ಯವಾಗಲಿ ಭಗವಂತನ ಗುಣವನ್ನು ಹೇಳದೇ ಇರುವಂಥದ್ದು ಇಲ್ಲವೇ ಇಲ್ಲ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲೂ ಕೂಡ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಸರ್ವನಾಮಹಮಸ್ಮೇಕಃ ಇತಿ ಜ್ಞಾನಂ ಮಮೋತ್ತಮಂ ಯತಃ ಸರ್ವಗುಣತ್ವಂ ಹಿ ಸರ್ವನಾಮತ್ವ ಏವ ಹಿ ಅಂತ. ಎಲ್ಲ ಸಾಧಕರು ಕೂಡ ಉತ್ತಮವಾದಂಥ ಜ್ಞಾನವನ್ನಂತೂ ಸಂಪಾದನೆ ಮಾಡಬೇಕು. ಏನದು ಉತ್ತಮವಾದ ಜ್ಞಾನ ಅಂದ್ರೆ, ಭಗವಂತ ಸರ್ವಶಬ್ದ ವಾಚ್ಯನಾಗಿದ್ದಾನೆ ಅಂತ ತಿಳಿದುಕೊಳ್ಳುವುದೇ ಅತ್ಯಂತ ಶ್ರೇಷ್ಠವಾದಂಥ ಜ್ಞಾನ. ಅಹಂ, ನಾನು ಭಗವಂತ ಅಂತ ತಾನೇ ಹೇಳ್ಕೊಂಡಿರೋದು. ನನ್ನನ್ನು ಸರ್ವಶಬ್ದ ವಾಚ್ಯ ಅಂತ ಉಪಾಸನೆ ಮಾಡುವುದೇನಿದೆ ಅದೇ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಜ್ಞಾನವಾಗಿದೆ. ಯಾಕೆಂದ್ರೆ ಭಗವಂತ ಸರ್ವಗುಣ ಪರಿಪೂರ್ಣನಾಗಬೇಕಾದ್ರೆ ಸರ್ವಶಬ್ದ ವಾಚ್ಯನೂ ಕೂಡ ಅವನಾಗಬೇಕು. ಒಂದೊಂದು ಶಬ್ದವು ಬೇರೆ ಬೇರೆ ಅರ್ಥವನ್ನೇ, ಅಂದ್ರೆ ಬೇರೆ ಬೇರೆ ಗುಣವನ್ನೇ ಹೇಳ್ತದೆ. ಅದಕ್ಕಾಗಿ ಗೌಣನಾಮಗಳು ಅಂತವುಗಳನ್ನು ಹೇಳ್ತಾರೆ. ಆಯಾ ಶಬ್ದ ಯಾವ್ಯಾವ ಗುಣವನ್ನ ಪ್ರತಿಪಾದನೆ ಮಾಡ್ತದೋ ಆ ಎಲ್ಲ ಶಬ್ದಗಳಿಂದ ಭಗವಂತ ಪ್ರತಿಪಾದಿತನಾದ್ರೆ ಆಯಾ ಗುಣ ಎಲ್ಲವೂ ಕೂಡ ಭಗವಂತನಲ್ಲಿ ಬಂದಂತೆನೆ. ಅದಕ್ಕಾಗಿ ಭಗವಂತ ಸರ್ವಶಬ್ದ ವಾಚ್ಯ ಅಂತ ತಿಳಿದುಕೊಳ್ಳುವುದು, ಸಾಧ್ಯವಾದಷ್ಟು ಪ್ರತಿಯೊಂದು ಶಬ್ದವನ್ನು ಅರ್ಥ ತಿಳಿದೇ ಉಚ್ಚಾರ ಮಾಡುವುದು, ಪಾರಾಯಣ ಮಾಡುವುದು, ಜಪ ಮಾಡುವುದು, ಇದು ನನ್ನ ಅತ್ಯಂತ ಶ್ರೇಷ್ಠವಾದ ಜ್ಞಾನ ಅಂತ ಸ್ವಯಂ ಭಗವಂತನೇ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾನೆ. ಈ ಸಹಸ್ರನಾಮಗಳು ಕೂಡ ಆ ಭಗವಂತನನ್ನೇ ಪ್ರವೇಶಿಸ್ತವೆ. ಅದಕ್ಕಾಗಿ ಆ ಭಗವಂತನೇ ವಿಶ್ವವಾಗಿದ್ದಾನೆ, ಅವನೇ ವಿಷ್ಣುವಾಗಿದ್ದಾನೆ. ಎಂ ಆವಿಶಂತಿ ನಾಮಾನಿ ಸರ್ವಾಣಿ ಎಂ ಆವಿಶಂತಿ, ಯಾವನಲ್ಲಿ ಪ್ರವೇಶಿಸುತ್ತವೆ ಆ ವಿಷಧಾತುವಿನಲ್ಲಿ ಪ್ರಯೋಗ ಮಾಡಿದ್ದಾರೆ. ಆ ವಿಷಧಾತುವಿಗೆ ಪ್ರವೇಶಿಸುವುದು ಅಂತ ಅರ್ಥ. ವಿಷ್ಣು ಅಂತನ್ನುವುದರಿಂದನೂ ಕೂಡ ಪ್ರವೇಶಿಸುವವನು, ಪ್ರವೇಶಿಸಲ್ಪಟ್ಟವನು ಅಂತ ಅರ್ಥನೇ ಬರ್ತದೆ. ಅದನ್ನು ಮುಂದೆ ನೋಡುವವರಿದ್ದೇವೆ. ವಿಶ್ವ ಅನ್ನೋ ಶಬ್ದಕ್ಕೂ ಕೂಡ ಅದೇ ಅರ್ಥವೇ ಇದೆ. ಹೀಗೆ ಒಂದು ವೇದವಾಕ್ಯ ಯಾವ ಭಗವಂತನಲ್ಲಿ ಎಲ್ಲ ಶಬ್ದಗಳು ಪ್ರವೇಶಿಸ್ತವೋ ಅವನನ್ನು ವಿಷ್ಣು ಅಂತ ಹೇಳಬೇಕು ಅಂತ ಹೇಳಿರುವುದರಿಂದ ಮೊದಲು ಇಲ್ಲಿಯೂ ಕೂಡ ವಿಶ್ವಂ ಅಂತ ಹೇಳಿದ್ದಾರೆ. ಎಲ್ಲ ನಾಮಗಳಿಂದಲೂ ಪ್ರವೇಶಿಸಲ್ಪಟ್ಟವನು ಅಂತ ಅರ್ಥ. ಯಾರಾತ ಅಂದ್ರೆ ಅವನೇ ವಿಷ್ಣು ಅಂತ ಮುಂದೆ ಹೇಳಿದ್ದಾರೆ. ವೇದಕ್ಕೆ ಪೂರ್ಣವಾಗಿ ಹೀಗೆ ನಾಮಾನಿ ಸರ್ವಾಣಿ ಯಮಾವಿಶಂತಿ, ಎಂ ಯಾವ ಪರಮಾತ್ಮನನ್ನು ಆವಿಶಂತಿ ಪ್ರವೇಶಿಸುತ್ತವೆ, ಎಲ್ಲ ನಾಮಗಳಿಂದಲೂ ಪ್ರವೇಶಿಸಲ್ಪಟ್ಟವನು ಅಂದ್ರೆ ಪ್ರತಿಪಾದಿಸಲ್ಪಟ್ಟವನು ಅಂತ ಅರ್ಥ. ಅವನನ್ನು ವಿಷ್ಣು ಅಂತ ಹೇಳ್ತಾರೆ ಅಂತ ವಿಷ್ಣು ಶಬ್ದವನ್ನು ಮುಂದೆ ಪ್ರಯೋಗ ಮಾಡಿದ್ದಾರೆ. ನಾಮಗಳಿಂದ ಪ್ರವೇಶಿಸಲ್ಪಟ್ಟವನು ಅನ್ನೋದನ್ನು ಮೊದಲು ಪ್ರಯೋಗ ಮಾಡಿದ್ದಾರೆ. ಅದಕ್ಕಾಗಿ ವಿಶ್ವಂ ಅಂತ ಇಲ್ಲಿಯೂ ಕೂಡ ಮೊದಲು ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ಸರ್ವಶಬ್ದ ವಾಚ್ಯತ್ವ ಅನ್ನುವುದೇ ವಿಷ್ಣು ಪದಾರ್ಥದ ಅರ್ಥ. ಆದ್ರಿಂದ ಅದೇ ಪದದಿಂದಲೇ ಈ ವಿಷ್ಣು ಸಹಸ್ರನಾಮದ ಒಂದು ಸ್ತೋತ್ರವನ್ನ ಪ್ರಾರಂಭ ಮಾಡುವುದು ಯೋಗ್ಯ. ಭಗವಂತ ಸರ್ವಶಬ್ದ ವಾಚ್ಯ ಅಂತ ಮೊದಲು ತಿಳ್ಕೊಂಡಂತೆ ಆಯಿತು. ಯಾಕಂದ್ರೆ ಭಗವಂತನಿಗೆ ಅತ್ಯಂತ ಪ್ರಿಯವಾದ ಜ್ಞಾನ ಅದು. ಸರ್ವನಾಮಾಹಮಸ್ಮೇಕಃ ಇತಿ ಜ್ಞಾನಂ ಮಮ ಉತ್ತಮಂ ಅಂತ ಐತರೇಯ ಉಪನಿಷತ್ನಲ್ಲಿ ಏನು ಹೇಳಿದ್ದಾನೆ ಉಪನಿಷತ್ ಭಾಷ್ಯದಲ್ಲಿ, ಅದನ್ನ ನಾವು ವಿಶ್ವ ಎಂಬ ಶಬ್ದದಿಂದ ಮೊದಲು ತಿಳ್ಕೊಂಡಂತೆ ಆಯಿತು. ವಿಶ್ವ ಎಂಬ ಶಬ್ದದ ವಾಸ್ತವಿಕ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ನಾವು ತೊಡಗಿದ ಮೇಲೆ ಮತ್ತೊಂದು ಬಾರಿ ಇದನ್ನು ನೋಡೋಣ. ಮೊದಲು ಯಾಕೆ ವಿಶ್ವ ಎಂಬ ಶಬ್ದ ಬಂದಿದೆ ಅಂತ ಅನ್ನೋದಕ್ಕೆ ಮಾತ್ರ ಈಗ ನಾವು ಸಂಕ್ಷಿಪ್ತವಾಗಿ ನೋಡ್ತಾ ಇರೋದು. ಈ ಎರಡಕ್ಕೂ ಕೂಡ ವಿಷ್ಣು ಶಬ್ದಕ್ಕೂ ವಿಶ್ವ ಶಬ್ದಕ್ಕೂ ಒಂದೇ ನಿರ್ವಚನ ಇದೆ. ವಿಶಂತಿ ಅಸ್ಮಿನ್, ಈ ಭಗವಂತನಲ್ಲಿ ಎಲ್ಲ ಗುಣಗಳು ಎಲ್ಲ ಪದಗಳು ಪ್ರವೇಶ ಮಾಡಿವೆ. ವಿಶ್ವಸ್ಮಿನ್ ವಿಶ್ವೇ ಸ್ವಯಂ ಅಂತರ್ಯಾಮಿತೆಯ ಪ್ರವೇಶಿಸಿ ಅಂತ ಇನ್ನೊಂದು ಅರ್ಥ. ಎಲ್ಲ ಜಗತ್ತಿನೊಳಗೆ ತಾನು ಅಂತರ್ಯಾಮಿಯಾಗಿ ಅವನು ತುಂಬಿದ್ದಾನೆ. ಆ ಭಗವಂತನೇ ವಿಷ್ಣುವಾಗಿದ್ದಾನೆ. ಅತಯೋ ಸಹ ವಿಷ್ಣು ರೀತಿ. ಹೀಗೆ ವಿಶ್ವಂ ಅನ್ನೋದು ಒಂದು ಕಾರಣವನ್ನು ಹೇಳಿದೆ. ಭಗವಂತ ವಿಶ್ವನಾದ್ರಿಂದ ವಿಷ್ಣು ಅಂತ ತಿಳಿಸುವುದು ಆ ವಿಶ್ವಂ ವಿಷ್ಣು ಅಂತ
ಆ ಶಬ್ದ ಪ್ರಯೋಗದ ಉದ್ದೇಶ. ಮಾಂಡೂಕೋಪನಿಷತ್ನಲ್ಲಿ ಈ ವಿಶ್ವ, ತೈಜಸ, ಪ್ರಾಜ್ಞ ಅಂತ 3 ರೂಪಗಳನ್ನ ವಿವರಿಸಿದ್ದಾರೆ. ಅಲ್ಲಿ ತೈಜಸ ಎಂಬುದು ನಮ್ಮ ಸ್ವಪ್ನಕ್ಕೆ, ಕನಸಿಗೆ ನಿಯಾಮಕವಾದದ್ದು. ಪ್ರಾಜ್ಞೆ ಅನ್ನುವುದು ನಿದ್ರೆಗೆ ನಿಯಾಮಕವಾದದ್ದು. ವಿಶ್ವ ಅಂತನ್ನುವುದು ನಮ್ಮ ಎಚ್ಚರದ ಅವಸ್ಥೆಗೆ ನಿಯಾಮಕವಾದದ್ದು. ಜಾಗೃತ ಸ್ಥಾನ ಬಹಿಪ್ರಜ್ಞ ಅಂತ ಹೇಳಿ ಮಾಂಡೂಕೋಪನಿಷತ್ನಲ್ಲಿ ಆ ಭಗವಂತನನ್ನ ಜಾಗರಿತ ಸ್ಥಾನ, ನಮ್ಮ ಎಚ್ಚರದ ಅವಸ್ಥೆಗೆ ನಿಯಾಮಕ ಅಂತ ವರ್ಣನೆ ಮಾಡಿದ್ದಾರೆ. ಅವನು ಅಕಾರದಿಂದ ವಾಚ್ಯ. ಓಂಕಾರದಲ್ಲಿ ಅ ಉ ಮ ಅಂತೇನಿದೆಯಲ್ಲ, ಅಲ್ಲಿ ಅಕಾರದಿಂದ ವಾಚ್ಯನಾದವನು ಆ ಜಾಗೃತ ಅವಸ್ಥೆಗೆ ಪ್ರೇರಕನಾದಂಥ ವಿಶ್ವ ಅಥವಾ ವೈಶ್ವಾನರ. ಜಾಗೃತ ಸ್ಥಾನ ವೈಶ್ವಾನರ ಅಕಾರ ಪ್ರಥಮ ಮಾತ್ರ ಅಂತ ಬಂದಿದೆ ಉಪನಿಷತ್ನಲ್ಲಿ. ಅದು ಗಣೇಶನಿಗೆ ಬಿಂಬರೂಪವಾದದ್ದು. ಆ ವೈಶ್ವಾನರನೇ ವಿಶ್ವ ಎಂಬ ಶಬ್ದದಿಂದಲೂ ಕೂಡ ಹೇಳಲ್ಪಟ್ಟಿದ್ದಾನೆ. ವೈಶ್ವಾನರೇವ ಬಹಿಪ್ರಜ್ಞ ವಿಭುರ್ ವಿಶ್ವ ಅಂತ ಆ ವಿಶ್ವ ಎಂಬ ಶಬ್ದದಿಂದ ಹೇಳಲ್ಪಟ್ಟವನು ಅವನೇ ಆಗಿದ್ದಾನೆ. ಆ ಒಂದು ರೂಪಕ್ಕೆ, ವಿಶ್ವ ಅಥವಾ ವೈಶ್ವಾನರ ಎಂಬ ರೂಪಕ್ಕೆ ಒಟ್ಟು 19 ಮುಖಗಳಿವೆ. ಅಷ್ಟಾದಶ ಮುಖಾನ್ಯಸ್ಯ ಪುಮಾಕಾರಾಣಿ ಸರ್ವಶಃ. ಪುರುಷಾಕಾರದ 18 ಮುಖಗಳಿವೆ. ಮಧ್ಯದಲ್ಲೊಂದು ಗಜಾಕಾರದ ಮುಖ ಇದೆ. ಮಧ್ಯಮಂತು ಗಜಾಕಾರಂ ಚತುರ್ಬಾಹು ಪರಃ ಪುಮಾನ್. 4 ಬಾಹುಗಳ ರೂಪ ಅದು. ಈ ರೂಪವನ್ನು ಉಪಾಸನೆ ಮಾಡಿಯೇ, ಗಜಮುಖದ ರೂಪವನ್ನು ಉಪಾಸನೆ ಮಾಡಿಯೇ ವಿನಾಯಕನು ಕೂಡ ಆ ಗಜಮುಖದ ಒಂದು ಸ್ವರೂಪವನ್ನು ಪಡೆದ. ಹೀಗೆ ಜಾಗೃತ ಅವಸ್ಥೆಗೆ ಪ್ರೇರಕನಾದಂತಹ ವಿಶ್ವ ಅಥವಾ ವೈಶ್ವಾನರನನ್ನು ಉಪಾಸನೆ ಮಾಡಿ ಯಾವತ್ತೂ ಎಚ್ಚರದಿಂದ ಇರುವಂತಹ ವಿಘ್ನಗಳು ಯಾವುದೂ ಬಂದರೂ ಕೂಡ ಎಚ್ಚರದಿಂದಿದ್ದು ಅವುಗಳನ್ನು ತೊಡೆದು ಹಾಕಿಕೊಳ್ಳುವಂತಹ ಶಕ್ತಿಯನ್ನ ಆ ಗಣೇಶ ಪಡೆದ. ಅಲ್ಲದೆ ತನ್ನ ಭಕ್ತರಾದವರಿಗೆ ಆ ವಿಘ್ನಗಳು ಬಂದರೆ ಅವುಗಳನ್ನು ತೊಡೆಯುವಂತಹ ಶಕ್ತಿಯನ್ನು ಕೂಡ, ಅವುಗಳನ್ನು ಪರಿಹರಿಸುವಂತಹ ಶಕ್ತಿಯನ್ನು ಕೂಡ ಆತ ಪಡೆದ. ಮತ್ತೆ ಆತನಿಗೆ ಮೊದಲು ಪೂಜಾ ಮಾಡುವಂತಹ ಸಂಪ್ರದಾಯವು ಕೂಡ ಬಂತು, ವಿಘ್ನ ನಿವಾರಕನಾದ್ರಿಂದ. ಹೀಗೆ ವಿಘ್ನ ನಿವಾರಕನಾದ್ರಿಂದ ಆ ಗಜಮುಖದ ವೈಶ್ವಾನರ ಎಂಬ ಭಗವಂತನೇ ಮೊದಲು ಇಲ್ಲಿ ವಿಶ್ವ ಎಂಬ ಶಬ್ದದಿಂದ ಪ್ರತಿಪಾದಿತನಾಗಿದ್ದಾನೆ. ಇದಕ್ಕಾಗಿ ವಿಶ್ವರೂಪದ ಭಗವಂತನನ್ನ ಮೊದಲು ಪ್ರಾರ್ಥಿಸಿದ್ದಾರೆ. ಜಾಗೃತ ಅವಸ್ಥೆಗೆ ಪ್ರೇರಕನಾದ ಭಗವಂತನೇ, ನಮ್ಮ ಎಚ್ಚರದ ಅವಸ್ಥೆಗೆ ಪ್ರೇರಕನಾದ ಭಗವಂತನೇ, ನನ್ನ ಬುದ್ಧಿಯೂ ಕೂಡ ಯಾವತ್ತೂ ಜಾಗೃತವಾಗಿಲ್ಲ, ಅದು ಯಾವತ್ತೂ ಕೂಡ ಎಚ್ಚರ ತಪ್ಪುವುದು ಬೇಡ. ಗಜಮುಖದ ಭಗವಂತನೇ, ನನ್ನ ಇಡೀ ಜೀವನ ಎಂಬ ಯಜ್ಞ ವಿಘ್ನರಹಿತವಾಗಲಿ. ನಿನ್ನ ನಾಮಗಳು ಯಾವತ್ತೂ ಕೂಡ ನನ್ನ ವದನದಲ್ಲಿ ಇರಲಿ. ಅದಕ್ಕಾಗಿ ಇಂಥ ಎಲ್ಲ ಅನುಸಂಧಾನವನ್ನು ಇಟ್ಕೊಂಡು ವಿಶ್ವಂ ವಿಷ್ಣು ಅಂತ ಮೊದಲು ಹೇಳಿದ್ದಾರೆ. ಈ ಎಲ್ಲ ಅರ್ಥಗಳನ್ನ ಹಿರಿಯ ವಿದ್ವಾಂಸರು ಅಂತ ಬನ್ನಂಜಿ ಗೋವಿಂದಾಚಾರ್ಯ ಹೇಳಿದ ಮಾರ್ಗದಲ್ಲಿ ಹೇಳ್ತಾ ಇದ್ದೇನೆ. ಇದಕ್ಕೆ ನನ್ನದೂ ಕೂಡ ಒಂದು ವಿವರಣೆ ಇದೆ, ಅದನ್ನ ಮುಂದೆ ಹೇಳುವನಿದ್ದೇನೆ. ವಿಶ್ವರೂಪಂ ಹರಿಣಂ ಜಾತವೇದಸಂ ಅಂತ ಒಂದು ವೇದವಾಕ್ಯ ಕೇಳಿ ಬರ್ತದೆ. ಅಗ್ನಿಯಲ್ಲಿರುವಂತಹ ಪರಶುರಾಮನು ಕೂಡ ವಿಶ್ವ ಅಂತ ಕರೆಸ್ಕೊಳ್ಳಲ್ಪಡ್ತಾನೆ. ಇದು ಗೋವಿಂದಾಚಾರ್ಯ ಅಭಿಪ್ರಾಯನೇ. ಅವನು ನಮ್ಮ ಮಾತುಗಳನ್ನು ಶುದ್ಧಪಡಿಸುವಂತವನು. ಬೃಹದಾರಣ್ಯಕ ಭಾಷ್ಯದಲ್ಲಿ ಆಗಿದೆ, ಸಂಹರ್ತ ಸರ್ವದೋಷಾಣಾಂ ಅಗ್ನಿಸ್ಥಃ ಸರ್ವದಾಹಕಃ ನಿತ್ಯಾನಂದ ಅಗ್ನಿವರ್ಣಶ್ಚ ರಾಮಃ ಪರಶುಭೃತ್ ಸದಾ. ಪರಶುಧಾರಿಯಾದಂತಹ ಕೊಡಲಿಯನ್ನು ಕೈಯಲ್ಲಿ ಹಿಡಿದಂತಹ ಪರಶುರಾಮನನ್ನು ಧ್ಯಾನಿಸಬೇಕು. ಅವನು ಎಲ್ಲ ದೋಷಗಳನ್ನು ಪರಿಹರಿಸುವಂತವನು, ಎಲ್ಲವನ್ನು ಕೂಡ ಸುಟ್ಟು ಹಾಕುವಂತಹ ಶಕ್ತಿ ಇದ್ದವನು. ನಮ್ಮ ಮನಸ್ಸಿನ ದೋಷಗಳನ್ನು ಕೂಡ ಆತ ಪರಿಹರಿಸಲಿ ಅಂತ ಅದರ ಅರ್ಥ. ಅಲ್ಲಿ ಮುಂಚೆ ಕೂಡ ಇನ್ನೊಂದು ಶ್ಲೋಕ ಇದೆ,
ಸಂಹರ್ತ ಸರ್ವದೋಷಾಣಾಂ ಅಗ್ನಿಸ್ಥ ಸರ್ವದಾಹಕಃ ನಿತ್ಯಾನಂದ ಅಗ್ನಿವರ್ಣಶ್ಚ ರಾಮ ಪರಶುಭೃತ್ ಸದಾ ಅಂತನ್ನೋದನ್ನ ಬನ್ನಂಜಿ ಗೋವಿಂದಾಚಾರ್ಯ ಉದ್ಧರಿಸಿದ್ದಾರೆ. ಅವರು ಉದ್ಧರಿಸಿದ್ದರಿಂದ ಅದರ ಪೂರ್ವಭಾವಿಯಾಗಿರುವಂತಹ ಮತ್ತೊಂದು ಶ್ಲೋಕವು ಕೂಡ ನನಗೆ ನೆನಪಿಗೆ ಬರ್ತದೆ. ಗಾಯತ್ರ್ಯಾಸ್ತು ಪರಿಜ್ಞಾನಂ ಜ್ಞಾತೆ ಮುಖಗತೆ ಹರೋ ಸಫಲಂ ಭವೇತ್ ಅನ್ಯಥಾತು ನ ಸಮ್ಯಕ್ ಫಲದಂ ಭವೇತ್. ಗಾಯತ್ರಿಯ ಪೂರ್ಣವಾದಂತಹ ಫಲ ನಮಗೆ ಸಿಗಬೇಕಾದ್ರೆ ಗಾಯತ್ರಿಯ ಪ್ರಥಮಾಕ್ಷರದಿಂದ ವಾಚ್ಯನಾದ ವ್ಯಕ್ತಿ ಯಾರು, ದೇವತಾ ಯಾರು ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಪೂರ್ಣ ಫಲ ಅನ್ನೋದು ಕೊಡೋದಿಲ್ಲ ಅಂತ ಹೇಳ್ತಾರೆ. ಅವನು ಯಾರು? ಈ ಪರಶುರಾಮನೇ ಆ ಪ್ರಥಮಾಕ್ಷರದಿಂದ ಪ್ರತಿಪಾದಿತನಾದಂಥ ದೇವತೆ. ಮುಖ ಅಂದ್ರೆ ಮೊದಲನೇ ಅಕ್ಷರ ಅಂತ ತಿಳ್ಕೊಳ್ಬೇಕು. ಬೃಹದಾರಣ್ಯಕೋಪನಿಷತ್ತಿನ 7ನೇ ಅಧ್ಯಾಯದ ಕೊನೆಗೆ, ಅದು 19ನೇ ಬ್ರಾಹ್ಮಣ, ತಸ್ಯಾಹ ಅಗ್ನಿರೇವ ಮುಖಂ ಯದಿ ಹವಾ ಅಪಿ ಬಹ್ವಿವ ಅಗ್ನೌ ಅಭ್ಯಾದಧತಿ ಸರ್ವಮೇವ ಏತತ್ ಸಂದಹತಿ ಅಂತ ಹೀಗೆ ಉಪನಿಷತ್ತಿನ ಭಾಗ ಇದೆ. ಅದನ್ನು ವರ್ಣನೆ ಮಾಡುವಾಗ ಗಾಯತ್ರಿ ಸಂಹಿತ ಅನ್ನೋ ಶ್ಲೋಕವನ್ನು ಆಚಾರ್ಯ ಉದ್ಧರಿಸ್ತಾರೆ. ವಕ್ತವ್ಯೋ ಭಗವಾನ್ ವಿಷ್ಣು ಗಾಯತ್ರ್ಯ ಮುಖ ಸಂಸ್ಥಿತ, ಸರ್ವರಿಗೂ ಪ್ರೇರಕನಾದಂಥ ಆದ್ರಿಂದ ಅಗ್ನಿ ಶಬ್ದ ವಾಚ್ಯನಾದ ಅಗ್ನಿ ಮಂಡಲದಲ್ಲಿರುವಂಥ ಭಗವಂತನನ್ನ ಧ್ಯಾನಿಸ್ಬೇಕು ನಾವು. ಸೂರ್ಯಮಂಡಲ ಚಂದ್ರಮಂಡಲದಲ್ಲಿರುವ ಭಗವಂತನ ಧ್ಯಾನ ನಮ್ಗೆ ಗೊತ್ತಿದೆ. ಇದು ಅಗ್ನಿ ಮಂಡಲದಲ್ಲಿರುವಂತಹ ಧ್ಯಾನ. ಹೇಗೆ ಅಂದ್ರೆ ಗಾಯತ್ರಿಯ ಮುಖ ಸಂಸ್ಥಿತ, ಗಾಯತ್ರಿಯ ಪ್ರಥಮಾಕ್ಷರದಲ್ಲಿ ತತ್ ಅನ್ನುವ ಪ್ರಥಮಾಕ್ಷರದಲ್ಲಿ ತ ಅನ್ನುವ ಅಕ್ಷರದಿಂದ ಪ್ರತಿಪಾದ್ಯ ಅಂತ ತಿಳ್ಕೋಬೇಕು. ಆಗ ಮೊದಲನೇ ಅಕ್ಷರದಿಂದ ಈ ಪರಶುರಾಮ ಪ್ರತಿಪಾದ್ಯ ಅಂತ ತಿಳ್ಕೊಂಡ್ರೆ ಗಾಯತ್ರಿ ಮಾಡಿದ ಫಲ ಸಿಗ್ತದೆ. ಇಲ್ಲದೆ ಪೂರ್ಣ ಫಲ ಬರೋದಿಲ್ಲ. ಯಾರವನು ಅಂದ್ರೆ ಅಗ್ನಿ ಎಲ್ಲ ಇಂಧನವನ್ನು ಸುಟ್ಟು ದಹಿಸುವಂತೆ ಅಗ್ನಿಯಲ್ಲಿರುವಂತಹ ನಿತ್ಯಾನಂದ ಸ್ವರೂಪನಾದಂತಹ ಪರಶುರಾಮ, ಅಗ್ನಿಯ ಬಣ್ಣ ಇದ್ದವನು, ಅವನೇ ಈ ಗಾಯತ್ರಿಯ ಪ್ರಥಮಾಕ್ಷರದಿಂದ ಪ್ರತಿಪಾದ್ಯ. ಹೀಗೆ ಗಾಯತ್ರಿಯ ಆ ಪೂರ್ಣವಾದಂತಹ ಫಲ ನಮಗೆ ಸಿಗಬೇಕಾದ್ರೆ ಗಾಯತ್ರಿಯ ಪ್ರಥಮಾಕ್ಷರದಿಂದ ಪ್ರತಿಪಾದ್ಯನಾದವನು ಪರಶುರಾಮ ಅಂತ ಹೇಳಿ ತಿಳಿಯಬೇಕು. ವಿಷ್ಣು ಸಹಸ್ರನಾಮದ ಜಪದ ಅನುಸಂಧಾನದ ಪೂರ್ಣ ಫಲ ನಮಗೆ ಸಿಗಬೇಕಾದ್ರೆ ಮೊದಲನೇ ಶಬ್ದದಿಂದ ವಾಚ್ಯನಾದವನು ಈ ಪರಶುರಾಮ ಅಂತ ತಿಳ್ಕೊಳ್ಬೇಕು. ಇದು ಬನ್ನಂಜೆ ಗೋವಿಂದಾಚಾರ್ಯರು ಸೂಚನೆ ಮಾಡಿರುವಂತಹ ಅರ್ಥ. ಅವ್ರು ಹೇಳಿದ್ದನ್ನು ಸ್ವಲ್ಪ ನಾನು ಹಿಗ್ಗಿಸಿ ಹೇಳಿದ್ದೇನೆ. ಪರಶುರಾಮನೇ ವಿಶ್ವ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಅವನು ವಾಗ್ದೋಷಹರನಾಗಿದ್ದಾನೆ. ಹೀಗೆ ಯಾಕೆ ವಿಶ್ವ ಶಬ್ದವನ್ನು ಮೊದಲು ಹೇಳಿದ್ರು ಅನ್ನೋದನ್ನ ಆಲೋಚನೆ ಮಾಡ್ತಾ ಬಂದಾಗ ಬನ್ನಂಜೆ ಗೋವಿಂದಾಚಾರ್ಯರು ಎಲ್ಲ ಕಾರಣಗಳನ್ನು ಹೇಳಿದ್ದಾರೆ. ಆದರೂ ಕೂಡ ಈ ಯಾಕೆ ವಿಶ್ವ ಶಬ್ದವನ್ನೇ ಮೊದಲು ಹೇಳಿದ್ದಾರೆ ಅಂತ ನಾವು ಜಿಜ್ಞಾಸೆ ಮಾಡಿದ್ದು, ಅದಕ್ಕೆ ಉತ್ತರ ಕೊಟ್ಟದ್ದೆಲ್ಲ ವ್ಯರ್ಥ ಅಂತ ಅವರೇ ಹೇಳ್ತಾರೆ. ಯಾಕೆಂದ್ರೆ ಈ ವಿಶ್ವ ಅನ್ನುವ ಮೊದಲನೇ ಶಬ್ದ ಭಗವಂತನ ಒಂದು ರೂಪವನ್ನು ಹೇಳ್ತದೆ. ಇವು ವಿಷ್ಣು ಸಹಸ್ರನಾಮಗಳೆಲ್ಲವೂ ಕೂಡ ಒಂದೊಂದು ರೂಪದ ನಾಮಗಳು. ಆ ಸಹಸ್ರನಾಮಗಳಲ್ಲಿ ವಿಶ್ವ ಎಂಬ ರೂಪವೇ ಮೊದಲನೇದ್ದು, ವಿಷ್ಣು ಎಂಬ ರೂಪ ಎರಡನೇದ್ದು. ಆ ಗುಂಪಿನಲ್ಲಿ ಮತ್ಸ್ಯ, ಕೂರ್ಮ, ವರಾಹ ಇತ್ಯಾದಿ 10 ನಾಮಗಳಲ್ಲಿ ಮತ್ಸ್ಯವನ್ನು ಮೊದಲು ಯಾಕೆ ಹೇಳಿದ್ದಾರೆ ಅಂತ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯೇನೋ, ಅಥವಾ ಪ್ರಶ್ನೆ ಮಾಡೋದಕ್ಕೆ ಅರ್ಥ ಇದೆಯೇನೋ? ಯಾಕಂದ್ರೆ ಮತ್ಸ್ಯ ರೂಪ ಮೊದಲನೇದ್ದು, ಆದ್ರಿಂದ ಅದನ್ನ ಹೇಳಲಿಕ್ಕಾಗಿ ಮತ್ಸ್ಯ ಎಂಬ ರೂಪ ಶಬ್ದವನ್ನು ಹೇಳ್ತಾರೆ. ಹಾಗೆ ವಿಶ್ವ ಎಂಬ ರೂಪವೇ ಮೊದಲನೇದಾದ್ರಿಂದ ಆ ವಿಶ್ವ ಎಂಬ ಶಬ್ದವನ್ನೇ ಮೊದಲು ಹೇಳಿದ್ದಾರೆ ಅಂತ ತೀರಾ ಸರಳವಾದಂಥ ಸಮಾಧಾನ ಇದು. ಇಷ್ಟಾದ್ರೂ ಕೂಡ ಆ ಶಬ್ದವನ್ನು ಯಾಕೆ ಹೇಳಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ನಾವು ಜಿಜ್ಞಾಸೆ ಮಾಡಬಹುದು. ಅವರೇ ಅದನ್ನು ಮಾಡಿ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಹೀಗೆ ಇವೆಲ್ಲ ಸಂಗತಿಗಳನ್ನು ನೋಡಿದ್ದೇವೆ. ವಿಷ್ಣು ಸಹಸ್ರನಾಮದ ಪ್ರವಚನವನ್ನ ವಾಸ್ತವಿಕವಾಗಿ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇನ್ನು ಕೆಲವು ಸಂಗತಿಗಳನ್ನ ಅರ್ಥ ಮಾಡಿಕೊಳ್ಳುವುದಿದೆ. ವಿಶ್ವ ಎಂಬ ಶಬ್ದವನ್ನೇ ಮೊದಲು ಯಾಕೆ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನನ್ನದೇ ಒಂದು ಆಲೋಚನೆ ಇದೆ. ಅದನ್ನು ಕೂಡ ಮುಂದೆ ಹೇಳುವಂದಿದ್ದೇನೆ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.